ಮನೆ ಮುಂದೆ ನಿಲ್ಲಿಸಿದ ದ್ವಿಚಕ್ರ ವಾಹನಗಳನ್ನು ಕಳವು ಮಾಡುತ್ತಿದ್ದ ಇಬ್ಬರು ಖದೀಮರನ್ನ ಬಂಧಿಸುವಲ್ಲಿ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ರಾತ್ರಿ ಸಮಯದಲ್ಲಿ ಗಸ್ತು ತಿರುಗುತ್ತಿದ್ದ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯ ಪೊಲೀಸರಿಗೆ ಗುರುಗುಂಟೆಪಾಳ್ಯದ ಇಎಸ್ಐ ಆಸ್ಪತ್ರೆಯ ಬಳಿ ಅನುಮಾನಾಸ್ಪದವಾಗಿ ನಿಂತಿದ್ದ ವ್ಯಕ್ತಿಯನ್ನ ವಿಚಾರಣೆ ಮಾಡಿದಾಗ ಸರಿಯಾಗಿ ಪ್ರತಿಕ್ರಿಯಿಸದೇ ಇದ್ದಾಗ ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆಗೆ ಒಳಪಡಿಸಿದಾಗ ಬೆಂಗಳೂರು, ತುಮಕೂರು ಹಾಗೂ ಬಾಗೇಪಲ್ಲಿ ಪ್ರದೇಶಗಳಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ದ್ವಿಚಕ್ರ ವಾಹನಗಳನ್ನು ತನ್ನ ಸಹಚರರೊಂದಿಗೆ ಸೇರಿಕೊಂಡು ಕಳವು ಮಾಡಿ ದ್ವಿಚಕ್ರ ವಾಹನದ ಬಿಡಿ ಭಾಗಗಳಾಗಿ ಬೇರ್ಪಡಿಸಿ ಮಾರಾಟ ಮಾಡುತ್ತಿದ್ದುದಾಗಿ ಹಾಗೂ ಕದ್ದ ಕೆಲವು ದ್ವಿಚಕ್ರ ವಾಹನಗಳನ್ನು ವೀಲಿಂಗ್ಗೆ ಬಳಸುತ್ತಿದ್ದೇವೆಂದು ಬಾಯ್ಬಿಟ್ಟಿದ್ದು, ಉಳಿದ ಇಬ್ಬರು ಸಹಚರರ ಬಗ್ಗೆ ಮಾಹಿತಿ ನೀಡಿದ್ದು, ತಲೆ ಮರೆಸಿಕೊಂಡಿರುವ ಉಳಿದ ಆರೋಪಿಗಳ ಬಂಧನಕ್ಕೆ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯ ಪೊಲೀಸರು ಬಲೆ ಬೀಸಿದ್ದಾರೆ. ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕನಿಗೆ ಬುದ್ಧಿ ಹೇಳಿ ಅವರ ತಾಯಿಯೊಂದಿಗೆ ಕಳುಹಿಸಿಕೊಡಲಾಗಿದೆ. ಬಂಧಿತ ಆರೋಪಿಗಳಿಂದ ಒಟ್ಟು 4,15,000 ರೂಪಾಯಿ ಮೌಲ್ಯದ 11 ದ್ವಿಚಕ್ರ ವಾಹನಗಳನ್ನು ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ನಗರ ಉತ್ತರ ವಿಭಾಗದ ಡಿಸಿಪಿ ಬಿಎಸ್ ನೇಮೇಗೌಡ ಅವರು ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಗೆ ತೆರಳಿ ಕಳುವಾಗಿದ್ದ ದ್ವಿಚಕ್ರ ವಾಹನಗಳ ಮಾಲೀಕರನ್ನ ಪತ್ತೆ ಹಚ್ಚಿ ಕೀಯನ್ನ ಹಸ್ತಾಂತರ ಮಾಡಿದರು. ಬೆಂಗಳೂರು ನಗರದ ಉತ್ತರ ವಿಭಾಗದ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಸೇರಿ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ಒಟ್ಟು 11 ದ್ವಿಚಕ್ರ ವಾಹನಗಳನ್ನು, ಅಂದರೆ ಕಳ್ಳತನವಾದಂಥ 11 ದ್ವಿಚಕ್ರ ವಾಹನಗಳು, ಇವುಗಳ ಒಟ್ಟು ಮೌಲ್ಯ 4,15,000 ರೂಪಾಯಿಗಳು, ಇವುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಕುರಿತು ಇಬ್ಬರು ಆರೋಪಿತರನ್ನು ಇದರಲ್ಲಿ ದಸ್ತಗಿರಿ ಮಾಡಿದ್ದಾರೆ. ಒಬ್ಬರು ಮೇಜರ್ ಇದ್ದಾರೆ, ಇನ್ನೊಬ್ಬ ಮೈನರ್ ಇದ್ದಾರೆ. ಇನ್ನೂ ಒಬ್ಬ ಆರೋಪಿತನನ್ನು ದಸ್ತಗಿರಿ ಮಾಡೋದು ಬಾಕಿ ಇದೆ. ಇದರಲ್ಲಿ ಬೇರೆ ಬೇರೆ ಪೊಲೀಸ್ ಠಾಣೆ ವ್ಯಾಪ್ತಿಯ JP ನಗರ್, RT ನಗರ್, ಬ್ಯಾಡ್ರಳ್ಳಿ, ಭಾರತೀನಗರ ಪೊಲೀಸ್ ಠಾಣೆ, ಈ ಎಲ್ಲ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂಥ ಏನು ಅಲ್ಲಿ ಕಳ್ಳತನ ಆದಂಥ ಪ್ರಕರಣಗಳನ್ನು ಭೇದಿಸಿ ಒಟ್ಟು 11 ದ್ವಿಚಕ್ರ ವಾಹನಗಳನ್ನು, ಮೇನ್ಲಿ ಆ್ಯಕ್ಟಿವ್ ಹೋಂಡಾ ಬೈಕ್ಗಳಿದೆ, ಇವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು ಇನ್ನೂ ತನಿಖೆ ಮುಂದುವರೆದಿದೆ. ಬೇಸಿಕಲಿ ಈ ಒಂದು ಬೈಕ್ಗಳನ್ನು ಕಳ್ಳತನ ಮಾಡಿ ವೀಲಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾಯಿದ್ರು. ಇದು ಕಾನೂನು ಬಾಹಿರವಾಗಿದೆ ಮತ್ತು ಕೆಲವು ಇದರಲ್ಲಿ ಇಬ್ಬರು ಆರೋಪಿತರು ಮೆಕ್ಯಾನಿಕ್ ಆಗಿರೋದ್ರಿಂದ ಇವುಗಳ ಕೆಲವು ಸ್ಪೇರ್ ಪಾರ್ಟ್ಸ್ಗಳನ್ನು ಕೂಡ ಬಿಚ್ಚಿ ಮಾರಾಟ ಮಾಡಿರುವಂಥ ಪ್ರಾಥಮಿಕ ಮಾಹಿತಿ ಇದೆ. ಸೊ ಇದನ್ನೆಲ್ಲ ಆಧರಿಸಿ ಮುಂದಿನ ತನಿಖೆ ಕೈಗೊಳ್ತಾ ಇದ್ದೀವಿ. ಈ ಒಂದು ಉತ್ತಮ ಕಾರ್ಯಕ್ಕೆ ನಾನು ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ ಸೂಕ್ತ ಬಹುಮಾನವನ್ನು ನೀಡ್ತೇವೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಉತ್ತರ ವಿಭಾಗದ ಡಿಸಿಪಿ ಬಿಎಸ್ ನೇಮೇಗೌಡ IPS ಅವರ ನಿರ್ದೇಶನದಂತೆ ಯಶವಂತಪುರ ಉಪವಿಭಾಗದ ACP ಮೇರಿ ಶೈಲಜಾ ಅವರ ಮಾರ್ಗದರ್ಶನದಲ್ಲಿ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹರೀಶ್ ಅವರ ನೇತೃತ್ವದಲ್ಲಿ PSI ಅನಿಲ್ ಕುಮಾರ್ ಮುಳ್ಳೂರ, ASIಗಳಾದ ರಾಮಚಂದ್ರ, ಗೋವಿಂದರಾಜು, ಸಿಬ್ಬಂದಿಗಳಾದ ಪ್ರಶಾಂತ್ ನಾಯ್ಕ, ಮಲ್ಲಿಕಾರ್ಜುನ್ ಬಿರಾದರ್, ಸಂಜೀವ್, ಪ್ರಸಾದ್, ಸಂತೋಷ್ ಕುಮಾರ್, ಈಶ್ವರ್, ಸಣ್ಣಕ್ಕಿ, ಲಾವಣ್ಯ ಅವರುಗಳ ತಂಡ ದ್ವಿಚಕ್ರ ವಾಹನ ಕಳವು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. I am here to collect my bike which was stolen in Coles Park near Fraser Town. Today I got a call from Ishwar sir that from RMC Yard police station they have recovered my bike. I was really happy that all the management here have helped me found the bike, and I have a personal touch with the bike. I was frequently checking with Bharatinagar police station where I put the FIR, and today I'm really happy for all the policemen here and to all the senior police to help me recover the bike. I want to thank RMC Yard police station and the policemen here for all the help they've provided. ನಮ್ಮ ಹೆಸರು ಪುಟ್ಟರಾಜು ಅಂತ. ನಮ್ಮದು ಊರು ಅಂದ್ರಹಳ್ಳಿ. ನಮ್ಮ ಬ್ಯಾಡ್ರಳ್ಳಿ
ಆರಕ್ಷಕ ಠಾಣೆಗೆ ಸೇರ್ತಕ್ಕಂಥದ್ದು ನಮ್ಮೂರು. ನಮ್ಮದು 6 ತಿಂಗಳಿಂದನೇ ನಮ್ಮದು ಮನೆ ಹತ್ರ ನಿಲ್ಲಿಸಿದ್ದು ಮಧ್ಯಾಹ್ನ 1:30 ಗಂಟೆಯಲ್ಲಿ ನಮ್ಮ ಗಾಡಿ ಮನೆ ಹತ್ರ ನಿಲ್ಲಿಸಿದ ಗಾಡಿ ತೊಗೊಂಡೋಗಿದ್ದಾರೆ. ನಾವು ಮಾರನೇ ದಿವಸನೇ ಹೋಗಿ ಬ್ಯಾಡರಳ್ಳಿ ಪೊಲೀಸ್ ಸ್ಟೇಷನ್ವರೆಗೆ ನಾವು ಕಂಪ್ಲೇಂಟ್ ಕೊಟ್ಟಿಗೆ ಅವರು ತುಂಬ ಸಹಕರಿಸಿ ನಮ್ಮದು ಗಾಡಿ ಮೇಲೆ FIR ಮಾಡಿದ್ದಾರೆ. ಅದಾದ ನಂತರ ಇವಾಗ ನಮಗೆ ಯಶವಂತಪುರ ಆರಕ್ಷಕ ಠಾಣೆಯವರು ನಮ್ಮನ್ನು ಕರೆಸಿ ನಿಮ್ಮ ಗಾಡಿ ಇದೆ ಅಂತ ನೋಡಿ ನಮಗೆ ತೋರಿಸಿ ನಮಗೆ ಗಾಡಿಯನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ನಮ್ಮ ಯಶವಂತಪುರ ಆರಕ್ಷಕ ಠಾಣೆಯವರಿಗೆ ಅಧಿಕಾರಿಗಳವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.